ಈತ ಕಾವಿ ಸ್ವಾಮಿ ಅಲ್ಲ, ಕಾಮಿ ಸ್ವಾಮಿ. ಕಾವಿ ತೊಟ್ಟ ಸ್ವಾಮಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ ನಕಲಿ ಬಾಬಾಗಳ ಹಾವಳಿ. ನಕಲಿ ಬಾಬಾನಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಕಾಮಿ ಸ್ವಾಮಿ. ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅತ್ಯಾಚಾರ. ಮೇಕಳಿಯ ರಾಮಮಂದಿರ ಲೋಕೇಶ್ವರ ಮಹಾರಾಜನ ಮೇಲೆ ಪೋಕ್ಸೋ ಕೇಸ್ ದಾಖಲು. 19ರಿಂದ ಬಂದಾಗಿಂದ್ರೆ ಇಲ್ಲಿ ಅಹಿತಕರ ಘಟನೆ ಭಾಳ ನಡೆದೈತಿ. ಮತ್ತು ಈಗಾಗಲೇ 2021 ನಮ್ಮ 3 ಜನ ಎಲ್ಲ ಬಂದ ಇವನ ಮೇಲೆ ನಾವು ಯಾಕೆ ಹಂಗೆ ಕೇಳೋಣ, ನಮ್ಮ ಮೇಲೆ ಒಂದು ಹಂಗೆ ಮಾಡೋಣ, ನಮ್ಮ 3 ಜನ ಎಲ್ಲ ಬಂದು ಇವ್ನು ಹೊಡಿದವಿ ಮಾಡ್ರಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲಿವ. ಮತ್ತು ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನೆ, ಇಲ್ಲಿ ಹಿಂಗೆ ನೋಡ್ತಾನು. ಚಿಕ್ಕೋಡಿ ತಾಲೂಕು ಹೆಂಜನಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳಿ ಕಟ್ತಾನು. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ. ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು. ಮತ್ತು ಈ ಸ್ವಾಮಿನ ಇಲ್ಲಿ ಹೊಳೆ ಬರಬಾರ್ದಂಗೆ ಮಾಡಬೇಕು. ಇರ್ದಿಲ್ಲ ಅಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಗ್ರಾಮಸ್ಥರೆಲ್ಲರೂ. ಇಲ್ಲಿ ಸ್ಥಳೀಯರೇನು ಭಕ್ತರು ಬರ್ತಾರೆ? ಬೇರೆ ಸ್ಥಳೀಯರು ಯಾರೂ ಬರಂಗಿಲ್ಲ ರೀ. ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳೋದ, ಮಟಕ ಹೇಳೋದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ. ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ ಇಲ್ಲಿ. ಮತ್ತೆ ಎಲ್ಲ ನಮ್ಮ ಊರ ಮಂದಿ ಅಂತೂ ಇಲ್ಲಿ ಯಾರೂ ಬರಂಗಿಲ್ಲ. ಪರಸ್ಥಳದಿಂದ ಮಂದಿನ ಬಂದು ಆ ಮಂದಿಗೆ ಏನಾರು ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತೊಗೊಂಡು ಭಾಳ ಐತಿಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನು ಇನ್ನು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರದವ್ರ ಕ್ರಮ ಕೈಗೊಳ್ಳೋದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ಕೆ ಗ್ರಾಮಸ್ಥರೆಲ್ಲರೂ ರೆಡಿದೆವು. ಜನ ಎಲ್ಲ ಬರೋ ರಾತ್ರಿನೇ ಬರ್ತಾರೆ? ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ, ಹಗಲಿ ಯಾರೂ ಇರೋದಿಲ್ಲ. ಅದು ನಮ್ಮ ಊರವ್ರೆಲ್ಲ ಮಹಾರಾಷ್ಟ್ರ ಬೇರೆಯವ್ರು ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ ಓಸಿ ಆಡೋದ, ಅದು ನಂಬರ್ ಹೇಳ್ತೀನಿ, ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಭಾಳ ಇದನ್ನು ಮಾಡ್ತಾನು. ಈಗ ಯಾವುದೇ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪತ್ರೆ ಕೊಡಬಾರ್ದು ನಮ್ಮ ಗ್ರಾಮಸ್ಥರ ಇದ್ರ ಬಗ್ಗೆ. ಮತ್ತು ಪೊಲೀಸರು ಅದು ಏನು ಎನ್ಕ್ವೈರಿ ಮಾಡಿ ಯಾರು ಸಂಬಂಧಪಟ್ಟವ್ರು ಇದಕ್ಕೆ ರಾತ್ರಿ ಅದು ಯಾರೂ ಬಂದಿಲ್ಲ. ಹಿಂದಕ್ಲೆ ಬಂದಾಳಿಗೆ FIR ಮಾಡ್ತೇವೆ ಹಂಗೆ ಹಿಂಗೆ ಹೇಳಿ ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದು. ಅವಾಗ ಸಾಹೇಬ್ರೆಲ್ಲ ಹೊಂದಾಣಿಕೆ ಮಾಡಿ ಊರಾಗ ಹಿಂಗೆ ಮಾಡಬೇಡ್ರಿ ಚಲೋ ಅನ್ನೋದು ಅವ್ರಿಗೆ ಬುದ್ಧಿ ಹೇಳಿ ಎಲ್ಲರಿಗೂ ಬುದ್ಧಿ ಹೇಳಿ ಸಮನ್ವಯ ಸಾಧಿಸ್ಕೊಂಡು ಊರಾಗಿರ್ರಿ, ದೇಶ ಮಾಡಬೇಡ್ರಿ. ನಾವು ಗಪ್ಪಿದ್ದು ಇಟ್ರ ಮೇಲೆ ತನ್ನ ಚಾಳಿ ಬಿಟ್ಟಿರ್ಬೇಕಂತ ಗಪ್ಪಿದ್ದು. ಆದ್ರೆ ಭೀ ಈ ರೀತಿ ಹೊಳ್ಳೆ ಇದೇ ರೀತಿ ಆಗತೈತಿ. ಈ ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬರತೈತಿ. ಇವನು ನಮ್ಮ ಊರದಿಂದ ಅಲ್ಲಿ ಏನಾದರೂ ದೂರಾರು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಡೋದಾದ್ರು ಈ ಹಿಂದೆ ಏನಾದರೂ ಮಾಡಿದ್ರೇನ? ನಾವು ಈಗಾಗಲೇ ಮಾಡಿದ್ವಿ. 2021 ಬಡದಾಟ ಆಗಿತ್ತು ಇಲ್ಲಿ ಹಳೆದಾಗ ಮಾಡಿದ್ದು. ಅದ್ರ ಮೇಲೆ ಹೊಂದಾಣಿಕೆ ಆಗಿರಿ ಅನ್ನೋಕ್ಕೆ ಹೇಳಿದ್ರು. ಅವಾಗಿಂದ ಆದ್ರೆ ಭೀ ಮತ್ತೆ ಮುಂದೆ 6 ತಿಂಗಳು ಬಿಟ್ಟು ಬಂದ್ರೆ ಮತ್ತೆ ಇದೇ ಚಾಲು ಐತಿ. ಇದುವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಈಗಾಗಲೇ ನೀವು ಶಸ್ತ್ರ ಮಾರಕಾಸ್ತ್ರಗಳು ಈಗ ಮಾರಕಾಸ್ತ್ರಗಳು ಕೂಡ ಕೆಲವೊಂದಿಷ್ಟು ಅಲ್ಲಿ ಮಠದಾಗ ಅದಾವು. ಇದೇನಾದರೂ ನಿಮ್ಮ ಭಕ್ತಾದಿ ನಿಮ್ಮ ಸ್ಥಳೀಯರ ಗಮನಕ್ಕೆ ಏನಾದರೂ ಬಂದಿತ್ತೇನ? ನಮ್ಮ ಊರಾಗಿನವ್ರಿಗೆ ಏನು ಗಮನಕ್ಕಿಲ್ರದ. ಆದ್ರೆ ಏನು ನಡೆಸ್ತಾನೋ ಮಾಡ್ತಾನೋ ಅದೇನು ನಮಗೆ ಗೊತ್ತಿಲ್ಲ. ಒಟ್ಟು ಇಲ್ಲಿ ದೊಡ್ಡ ನಂಬರ್ ನಡೀತಿತ್ತನೋ ಕವಿ ನಮ್ಮ ತಲೆಯಾಗೈತೆ. ಆದ್ರೆ ಏನಾಗೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ನಿಮ್ಮ ಹೆಸರು? ಶಂಕರಯ್ಯ ಹಿರೇಮಠ. ಈ ಲಾಂಗ ಮಚ್ಚೆ ಅವರು ಇಟ್ಕೊಂಡದ್ದು ನಿಮ್ಗೆ ಇದುವರೆಗೆ ನಿಮ್ಮ ಕಣ್ಣೆ ಅದರಿಗೆ ಬಿದ್ದಿಲ್ಲ? ಇತ್ತು ಅನ್ನೋದು ಎಲ್ಲರೂ ಹೇಳ್ತಾರೆ. ಹಾಂ, ಆದ್ರೆ ಈ ಟೈಪ್ ಇಟ್ಟಿದ್ದ ಅನ್ನೋದು ನಮಗೇನು ಮಾಹಿತಿ ಇಲ್ಲ. ಇದೆಲ್ಲ ಲಾಂಗ ಮಚ್ಚ ಮಠದಾಗ ಯಾಕ್ರ ಅಂತ? ಯಾಕಂದ್ರೆ ಯಾರೇ ಅವ್ರು ಬರೋದು ಹೊಂಟ್ರಂದ್ರೆ, ಯಾರೇ ಅವ್ರ ಬದ್ದಲ್ಲ ಏನಾರೇ ಮಾತಾಡಕತ್ತಾರಂದ್ರೆ ಅವ್ರಿಗೆ ಬಡ್ಯಾಕ ಮಾಡಾಕ ಈ ಉದ್ದೇಶದಿಂದ ಇದು ಲಾಂಗ ಮಚ್ಚಿ ಇಟ್ಕೊಂಡು ಅವ್ರಿಗೆ ಅಂಜಿಕೆ ಆಗ್ತೈತ್ರಿ. ಅಂದ್ರೆ ಒಂದು ವಿದ್ಯೆ ಅಂತದೈತೆ ಅಂದ್ರೆ ರೀ ಎಲ್ಲ ನಮಗೆ ವಿದ್ಯೆ ಐತ್ರಿ. ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲ ನಮಗೆ ತಯಾರದಾಗಿದ್ರು. ಅಲ್ಲ, ಈ ಮಠಕ ನಂಬರ್ ಕೂಡ ಹೇಳ್ತಿದ್ರು ಅಂತ? ಹಾಂ, ಮಠಕ ನಂಬರು ಹೇಳ್ತಾನೆ. ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾವೆ. ಮಠದ ಹೆಸರೇನ್ರಿ ಅದು? ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದ್ದಾನೆ. ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿಯ ಜನ ಹೆಚ್ಚೈತೇನ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನೆ ರೀ. ಮುಂದೆ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಹೆಂಜನಟ್ಟಿ ಅಂತ ಒಂದು ಪಕ್ಷದ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ. ಸ್ವಾಮೀಜಿ ಹೆಸರೇನ್ರಿ? ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನೆ. ಹಾಂ ಹಾಂ, ಓಕೆ. ತಾವು ಸ್ಥಳೀಯರಲ್ಲಿ? ಹಾಂ, ಸ್ಥಳೀಯ. ತಮ್ಮ ಹೆಸರು ರೀ? ತಮ್ಮ ಹೆಸರು ವಸಂತ ಕರಿಗಾರ. ಇಲ್ಲೇ ನೀವು ಲೋಕಲ್ ಮೇಕಳಿ ಮೇಕಳಿ ಅವರು? ಮೇಕಳಿ.